ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ದೇವರಿಗೂ, ಎರಡನೇದಾಗಿ ಸಭಾ ಪಾಲಕರು ನನ್ನ ಸ್ನೇಹವಂದನೆಗಳನ್ನು ಸಲ್ಲಿಸುತ್ತೇನೆ. ಅಲ್ಪನಾದ ನಾನು ನನ್ನನ್ನು ಈ ನಿಮ್ಮ ಮುಂದೆ ನಿಲ್ಲಿಸುವುದಕ್ಕಾಗಿ ದೇವರಿಗೂ ಮತ್ತು ಸೇವಕರು ನನಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಲ್ಲೆಲೂಯ. ನಾವೆಲ್ಲರೂ ಕರ್ತನಿಂದ ಆರಿಸಲ್ಪಟ್ಟವರು. ಹಲ್ಲೆಲೂಯ, ಹಲ್ಲೆಲೂಯ. ಈ ಲೋಕದಲ್ಲಿ ಎಷ್ಟೋ ಜನ ಯೌವನಸ್ಥರಿದ್ದಾರೆ, ಆದರೆ ಅವರಿಗೆಲ್ಲರಿಗೂ ಸಿಗದಂಥ ಭಾಗ್ಯವನ್ನು, ಸಾನ್ನಿಧ್ಯವನ್ನು ದೇವರು ನಮಗೆ ನಿಮಗೆ ಕೊಟ್ಟಿದ್ದಕ್ಕಾಗಿ ಆತನ ಕೃತಜ್ಞತೆ ಸಲ್ಲಿಸ್ತೇನೆ. ಹಲ್ಲೆಲೂಯ. ಈ ಯೌವನಸ್ಥರ ಕೂಟ ಎಷ್ಟು ಜನಕ್ಕೆ ಆಶೀರ್ವಾದವಾಗಿದೆಯೋ ಗೊತ್ತಿಲ್ಲ. ನನ್ನ ಜೀವಿತದಲ್ಲಿ ನಾನು ಇಲ್ಲಿ ನಿಂತೇನೆ ಹೇಳ್ತೇನೆ, ನನ್ನ ಜೀವಿತದಲ್ಲಿ ತುಂಬ ಆಶೀರ್ವಾದವಾಗಿದೆ. ಯಾಕಂದರೆ ಒಂದು ಸಮಯದಲ್ಲಿ ಸತ್ಯವೇದವನ್ನು ತಿರುಗಿಸಿದಂಥ ನಾನು, ಪ್ರಾರ್ಥನೆಯಲ್ಲಿ ನಿಲ್ಲದಂಥ ನಾನು, ಈ ಒಂದು ಸ್ಥಳದಲ್ಲಿ ನಿಲ್ಲುವುದಕ್ಕೆ ದೇವರಲ್ಲಿ ಪ್ರಾರ್ಥಿಸುವುದಾಗಲಿ, ಆ ಸತ್ಯವೇದವನ್ನು, ಆ ವಾಕ್ಯದ ಆಳವನ್ನು ತಿಳಿದುಕೊಳ್ಳೋದಕ್ಕಾಗಲಿ, ದೇವರು ನನ್ನನ್ನು ಇಲ್ಲಿ ನಿಂತು ಮಾತನಾಡುವುದಕ್ಕಾಗಲಿ ದೇವರು ನನ್ನನ್ನು ಇಟ್ಟಿದ್ದಾನೆ. ಹಲ್ಲೆಲೂಯ. ತಿರುಗಿಸಿಕೊಳ್ಳೋಣ ನಮ್ಮ ಸತ್ಯವೇದ, ನಮ್ಮ ತಾನು ಬರೆದ ಸುವಾರ್ತೆ ಗ್ರಂಥ 5ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದಿಕೊಳ್ಳುವ. ಮತ್ತಾಯ ಬರೆದ ಸುವಾರ್ತೆ ಗ್ರಂಥ 5ನೇ ಅಧ್ಯಾಯ 14ನೇ ವಚನ. ಅಷ್ಟೇನಾ? ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಈ ಲೋಕಕ್ಕೆ ಬೆಳಕನಾಗಿ ನಮ್ಮನ್ನಿಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಬೆಳಕಿದ್ದಲ್ಲಿ ಏನೇನಿರಲ್ಲ ಗೊತ್ತಾ? ಈ ಬೆಳಕಿದ್ರೆ ಏನೇನಿರುತ್ತೆ? ನೀವು ಮಾತಾಡ್ಬೇಕು. ಈ ಬೆಳಕಿದ್ರೆ ಏನೇನಿರುತ್ತೆ? ಸರಿ, ಈ ಬೆಳಕು ಏನೇನಕ್ಕೆ ಯೂಸ್ ಆಗುತ್ತೆ? ಹಲ್ಲೆಲೂಯ. ನೀವು ಮಾತಾಡ್ಬೇಕು, ಇಲ್ಲ ನಾನು ಒಬ್ಬನೇ ಮಾತಾಡಿದ್ರೆ ಆಗಲ್ಲ. ಮಾತಾಡ್ರಿ. ಬೆಳಕು ಏನೇನಕ್ಕೆ ಯೂಸ್ ಆಗುತ್ತೆ? ಹಲ್ಲೆಲೂಯ. ಈ ಬೆಳಕಿರುವಾಗ ಕತ್ತಲಲ್ಲಿ ನಡೆಯುವವರು ಸರಿಯಾದ ಮಾರ್ಗದಲ್ಲಿ ನಡೀತಾರೆ. ಆಮೇಲೆ ಬೆಳಕಿದ್ರೆ ಎಲ್ಲೂ ನಾವು ಎಡುವುದಿಲ್ಲ, ಸರಿಯಾದ ಮಾರ್ಗದಲ್ಲಿ ನಡಿತೇವೆ. ಆಮೇಲೆ ತಪ್ಪಾದ ಮಾರ್ಗದಲ್ಲಿ ನಡೆಯುವರು ಒಂದು ಸರಿಯಾದ ಮಾರ್ಗದಲ್ಲಿ ದೇವರು ನಡೆಸುವಂತೆ ದೇವರು ನಮ್ಮನ್ನು ಈ ಲೋಕಕ್ಕೆ ಒಂದು ಬೆಳಕನ್ನಾಗಿಟ್ಟಿದ್ದಾನೆ. ಹಲ್ಲೆಲೂಯ. ಈ ಬೆಳಕು, ದೇವರು ಸಕಲವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಲೋಕದಲ್ಲಿ ಮೊದಲನೇದಾಗಿ ಬೆಳಕನ್ನು ಸೃಷ್ಟಿ ಮಾಡ್ತಾನೆ. ಈ ಬೆಳಕನ್ನು ಸೃಷ್ಟಿ ಮಾಡಿ ಅದನ್ನು ಸುಮ್ಮನೆ ಬಿಡುವುದಿಲ್ಲ. ಇದನ್ನು ಒಳ್ಳೆಯದೆಂದು ದೇವರು ಭಾವಿಸಿ ಕತ್ತಲೆಗೂ ಬೆಳಕಿಗೂ ಒಂದು ಬೇರ್ಪಡಿಸ್ತಾನೆ. ಆದಿಕಾಂಡದಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆದಿಯಲ್ಲಿ ದೇವರು ಆಕಾಶವನ್ನು, ಭೂಮಿಯನ್ನು, ಸಕಲವನ್ನು ಸೃಷ್ಟಿ ಮಾಡಿ ಈ ಬೆಳಕನ್ನು ಸೃಷ್ಟಿ ಮಾಡಿ ಅದನ್ನು ಒಳ್ಳೆಯದೆಂದು ಭಾವಿಸಿ ಕತ್ತಲೆಗೂ ಬೆಳಕಿಗೂ ಒಂದು ಬೇರೆ ಬೇರೆ ಮಾಡ್ತಾನೆ. ಹಲ್ಲೆಲೂಯ. ನಾವು ಈ ಲೋಕದ ಕಾರ್ಯಗಳಿಂದ, ಈ ಲೋಕದ ಕತ್ತಲಿಂದ ಬೇರ್ಪಡಿಸಲ್ಪಟ್ಟವರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾವು ಬೇರ್ಪಡಿಸಲ್ಪಟ್ಟವರು. ಹಲ್ಲೆಲೂಯ. ಈ ಬೆಳಕು ನಮ್ಮಲ್ಲಿ ಹೇಗೆ ಬಂತೆಂದು ನೋಡೋದಾದ್ರೆ, ಯೋಹಾನನ್ ಬರೆದ ಸುವಾರ್ತೆ ಗ್ರಂಥ 8ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದುವಾಗ, ನಾನೇ ಈ ಲೋಕಕ್ಕೆ ಬೆಳಕು, ಹಲ್ಲೆಲೂಯ. ಇಲ್ಲಿ ನೋಡ್ತೇವೆ, ನಾನೇ ಈ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ನನ್ನ ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದುವನು. ಹಲ್ಲೆಲೂಯ. ಈ ಲೋಕದಲ್ಲಿ ದೇವರಿದ್ದಾಗ ಆತನೇ ಈ ಲೋಕಕ್ಕೆ ಬೆಳಕಾಗಿದ್ದನು. ಹಾಗಾದರೆ ಈಗ ದೇವರು ನಮ್ಮನ್ನು ಬೆಳಕಾಗಿಟ್ಟಿದ್ದಾರೆ. ಹಲ್ಲೆಲೂಯ. ಯಾವಾಗ ಆತನು ನಮಗಾಗಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ತನ್ನ ಮಕ್ಕಳಾಗಿ ಆರಿಸಿಕೊಂಡನು, ಆಗಲೇ ನಮ್ಮ ಮೇಲೆ ಆ ಬೆಳಕು ಬಂದಿದೆ. ಹಲ್ಲೆಲೂಯ. ನಾವು ಒಂದು ಚಂದ್ರನ ಪ್ರಕಾರ, ನೀವೆಲ್ಲ ಸೈನ್ಸಲ್ಲೆಲ್ಲ ನೋಡಿರ್ತೀರ, ಹೇಗೆ ಚಂದ್ರನು ಸ್ವಂತ ಒಂದು ಬೆಳಕನ್ನು ಕೊಡೋದಿಲ್ಲ. ಹಲ್ಲೆಲೂಯ.
ಹೌದ್ರಾ? ಅಲ್ಲೆಲ್ಲೂ ಇಲ್ಲಿ ಗಮನ ಇಟ್ಟು ಮಾತಾಡ್ಬಿಡ್ರಿ. ಅಲ್ಲೆಲ್ಲೂಯ್ಯ. ಈ ಚಂದ್ರನು ಸ್ವಂತ ಬೆಳಕನ್ನು ಕೊಡುವುದಿಲ್ಲ, ಸೂರ್ಯನಿಂದ ತೆಗೆದುಕೊಂಡು ತನ್ನ ಬೆಳಕನ್ನು ಈ ರಾತ್ರಿ ವೇಳೆಯಲ್ಲಿ ಕೊಡ್ತದೆ. ಅಲ್ಲೆಲ್ಲೂಯ್ಯ. ಹಾಗೆ ನಾವು ಚಂದ್ರನಾಗಿದ್ದೇವೆ, ಆತನು ಸೂರ್ಯನಾಗಿದ್ದಾನೆ. ಆತನ ಒಂದು ಬೆಳಕನ್ನು ತೆಗೆದು ನಾವು ಈ ಲೋಕಕ್ಕೆ ಒಂದು ಬೆಳಕಾಗಿಟ್ಟಿದ್ದಾನೆ. ಈ ಒಂದು ಮಾತನ್ನ ಇದರಲ್ಲಿ ಹೇಳ್ತಿದ್ದೇನೆ ಅಂದ್ರೆ, ಅದೇ ಆದಿಕಾಂಡ 2ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ತೇವೆ. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡುವಾಗ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡ್ತಾನೆ. ಹಲ್ಲೆಲೂಯಾ. ಆ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಂತ ನಾವು ಈ ಲೋಕದಲ್ಲಿ ಇವಾಗ ಬೆಳಕಾಗಿದ್ದೇವೆ. ಹಲ್ಲೆಲೂಯಾ. ಈ ಲೈಟ್ ಎಂಬ ಪದವನ್ನ, ಈ ಬೆಳಕೆಂಬ ಪದವನ್ನ ಗ್ರೀಕ್ ಭಾಷೆಯಲ್ಲಿ ಭಾಷಾಂತರ ಮಾಡಿ ನೋಡುವಾಗ ಈ ಲೈಟ್ ಎಂಬ ಪದವನ್ನ ಫೋಟೋಗ್ರಾಫಿ ಎಂದಾಗಿ ಕರೀತಾರೆ. ಫೋಟೋಗ್ರಾಫಿ ಅಂದ್ರೆ ನಾವು ಒಂದು ಫೋಟೋ, ಇವಾಗ ನಾನು ಇಲ್ಲಿ ನಿಂತಿದ್ದೇನೆ, ಒಂದು ಸೆಲ್ಫಿ ತಗೊಂತೀನಿ ಅಂದ್ರೆ ಅದ್ರಲ್ಲಿ ನಾನು ಬರ್ತೀನಾ, ನೀವು ಬರ್ತೀರಾ? ಹಲ್ಲೆಲೂಯಾ. ಹಾಗೆ ದೇವರು ನಮ್ಮನ್ನ ಆತನ ಸ್ವರೂಪದಲ್ಲಿ ಇಟ್ಟಂತ ಒಂದು ರೂಪ ಭಾವಚಿತ್ರವಾಗಿದ್ದೇವೆ. ಆತನಲ್ಲಿದ್ದಂಥ ಬೆಳಕು ನಮ್ಮಲ್ಲಿದೆ. ಹಲ್ಲೆಲೂಯಾ. ಆದರೆ ಇಲ್ಲಿರುವಂಥ ಪ್ರತಿಯೊಂದು ಬೆಳಕಿಗೂ ದೇವರೊಂದು ವಾಕ್ಯವನ್ನು ಹೇಳಲು ಪ್ರಯತ್ನಿಸುತ್ತಾನೆ. ಲೂಕನ ಬರೆದ ಸುವಾರ್ತೆ ಗ್ರಂಥ 12ನೇ ಅಧ್ಯಾಯ 35ನೇ ವಚನವನ್ನು ನಾವು ಓದಿಕೊಳ್ಳುವ. ಲೂಕ 12:35. ಹಲ್ಲೆಲೂಯಾ. ಇಲ್ಲಿರುವಂಥ ಪ್ರತಿಯೊಂದು ದೀಪಗಳಿಗೂ ದೇವರು ಈ ವಾಕ್ಯವನ್ನು ಹೇಳಲು ಬಯಸ್ತಾನೆ. ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ. ಅದಕ್ಕೆ ಇವತ್ತಿನ ನನ್ನ ಒಂದು ಸಂದೇಶದ ಒಂದು ತಲೆಬರಹ, ಒಂದು ಟೈಟಲ್ ಎಂಬುದಾಗಿ ನೋಡುವುದಾದರೆ, ಲೆಟ್ ಯುವರ್ ಲೈಟ್ ಶೈನ್. ನಿಮ್ಮ ದೀಪವನ್ನು ಉರಿಯಲು ಬಿಡಿ. ಯಾಕೆ ದೇವರು ನಮ್ಮನ್ನು ಈ ದೀಪವನ್ನು ಉರಿಯಲು ಬಿಡಿ ಹೇಳ್ತಿದ್ದಾರೆ ಅಂದರೆ, ನಾವೆಲ್ಲ ಪ್ರಾರ್ಥಿಸುವವರೇ, ನಾವೆಲ್ಲ ಕೊಯರಲ್ಲಿ ನಿಲ್ತಿರುವವರೇ, ನಾವೆಲ್ಲ ವಾದ್ಯ ಬಾರಿಸುವರು, ಆರಾಧಿಸುವರು, ದೇವರನ್ನು ಪ್ರಾರ್ಥಿಸುವರು. ಆದರೂ ದೇವರು ನಮ್ಮನ್ನು ಎಚ್ಚರಿಸಿದ್ದಾನೆ ಈ ಒಂದು ವಾಕ್ಯದ ಮುಖಾಂತರವಾಗಿ, ನಿಮ್ಮ ದೀಪ ಉರಿಯಲ್ಪಡಲಿ ಎಂಬುದಾಗಿ. ಯಾಕೆ ದೇವರು ಎಚ್ಚರಿಸ್ತಾನೆ? ಇಲ್ಲಿ ಗಮನ, ಅಲ್ಲಿ ನೋಡ್ರಂತ್ರಿ. ಹಲ್ಲೆಲೂಯಾ. ಯಾಕೆ ದೇವರು ಈ ಥರ ಎಚ್ಚರಿಸ್ತಾನೆ ಅಂದರೆ, ಓದಿಕೊಳ್ಳೋಣ. 1 ಯೋಹಾನನು ಬರೆದ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡುವಾಗ, ಒಂದು ಯೋಹಾನನು ಬರೆದ ಪ್ರಕಟಣೆ 2ನೇ ಅಧ್ಯಾಯ 9ನೇ 1 ಯೋಹಾನ 2:9. ಹಲ್ಲೆಲೂಯಾ. ಈ ವಾಕ್ಯ ಯಾರೊಟ್ಟಿಗೆ ಮಾತನಾಡ್ತಿದೆಯೋ ಗೊತ್ತಿಲ್ಲ, ಆದರೆ ನನ್ನೊಟ್ಟಿಗೆ ಮಾತನಾಡೋದನ್ನು ನಾನು ಯಾವಾಗ ಉಪವಾಸ ಇದ್ದು ಪ್ರೇಯರ್ ಮಾಡುವಾಗ, ನಾನು ಆಸಕ್ತಿಯ ಕುರಿತಾಗಿ ಮಾತಾಡಬೇಕು ಅಂದ್ಕೊಂಡಿದ್ದೆ. ಆದರೆ ದೇವರು ಈ ಉಪವಾಸದಲ್ಲಿ ಪ್ರಾರ್ಥನೆ ಮಾಡುವಾಗ ಈ ವಾಕ್ಯದ ಕುರಿತಾಗಿ ದೇವರು ನನ್ನನ್ನು ಮಾತನಾಡುವಾಗ, ಈ ವಾಕ್ಯದ ಮುಖಾಂತರವಾಗಿ ನನ್ನನ್ನು ಎಚ್ಚರಿಸ್ತಾನೋ. ಬೆಳಕಿನಲ್ಲಿದ್ದುಕೊಂಡು ತನ್ನ ಸಹೋದರನ್ನು ದ್ವೇಷಿಸುವನು ಈವರೆಗೂ ಕತ್ತಲಲ್ಲೇ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ಬೆಳಕಿನಲ್ಲಿದ್ದೇವೆ, ದೇವರಿಂದ ಕರೆಯಲ್ಪಟ್ಟಿದ್ದೇವೆ, ಆರಾಧಿಸುತ್ತಿದ್ದೇವೆ. ಆದರೂ ನಮ್ಮಲ್ಲಿ ಯಾವುದೋ ಒಂದು ಕಾರ್ಯ, ಬೆಳಕಿಗೆ ಸಂಬಂಧ ಪಡದೇ ಇರುವಂಥ ಕಾರ್ಯ, ಕತ್ತಲಿಗೆ ಸಂಬಂಧಪಟ್ಟ ಕಾರ್ಯ ಯಾವುದೋ ಒಂದು ನಮ್ಮಲ್ಲಿ ಇನ್ನೂ ಅದು. ಹಲ್ಲೆಲೂಯಾ. ಈ ಕತ್ತಲಲ್ಲಿ ಇರುವಂಥ ಕಾರ್ಯ ನಮ್ಮಲ್ಲಿ ಇರುವುದ ಕಾರಣ ನಾವು ಈ ಲೋಕಕ್ಕೆ ಬೆಳಕು ಕೊಡದೇ ಇರುವುದಾಗಿ ನಾವು ಇತ್ತಿದ್ದೇವೆ. ಹಲ್ಲೆಲೂಯಾ. ಓದಿಕೊಳ್ಳೋಣ. ಅದೇ ಯೋಹಾನನು 1 ಯೋಹಾನ 2:11. 1 ಯೋಹಾನ 2:11ನೇ ವಾಕ್ಯವನ್ನು ನಾವು ಓದಿಕೊಳ್ಳುವ. ಮುಂದೆ ಹಲ್ಲೆಲೂಯಾ. ಈ ಬೆಳಕಿಂದ ಕರೆಯಲ್ಪಟ್ಟಂತ ನಾವು, ಈ ಬೆಳಕು ಕೊಡುವುದಕ್ಕಾಗಿ ಕರೆಯಲ್ಪಟ್ಟಂತ ನಾವು, ಇಲ್ಲಿ ಈ ವಾಕ್ಯದಲ್ಲಿ ಕಡೆಯ ಭಾಗದಲ್ಲಿ ನಾವು ನೋಡ್ತೇವೆ, ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತೇವೆ, ತಾವು ಏನು ಮಾಡುತ್ತೇವೆ ಎಂಬ ತಿಳುವಳಿಕೆಯ ಜ್ಞಾನವನ್ನು ಇಲ್ಲದಂತೆ ಈ ಲೋಕದ ಅಧಿಪತಿಯಾದ ಸೈತಾನನು ನಮ್ಮ ಕಣ್ಣುಗಳನ್ನು ಕುರುಡು ಮಾಡಿಟ್ಟಿದ್ದಾನೆ.
ಹಾಲೆಲೂಯ. ಯಾವಾಗಲೂ ಸೇವಕರು ಹೇಳುವ ಹಾಗೆ ನಾವು ಎಲ್ಲರೂ ಹೋಗ್ತೇವೆ ಅಂದರೆ ನಮಗೊಂದು ಆ ಗುರಿ ಮುಖ್ಯ. ಹಾಲೆಲೂಯ. ನಾವೊಂದು ಓಟವನ್ನು ಓಡ್ತಿದ್ದೇವೆ ಅಂದರೆ ಆ ಗುರಿ ಮುಖ್ಯ. ಆದರೆ ಆ ಗುರಿಯನ್ನು ಕಾಣದ ಹಾಗೆ ಈ ಲೋಕದ ಕಾರ್ಯದಲ್ಲಿ ಯಾವುದೋ ಒಂದು ಕಾರ್ಯದಲ್ಲಿ ಸಿಕ್ಕಿಕೊಂಡು ನಮ್ಮ ಕಣ್ಣುಗಳನ್ನು ಕುರುಡು ಮಾಡಿಕೊಂಡವರಾಗಿ ತಾವು ಯಾರು, ನಾವು ಏಕೆ ಕರೆಯಲ್ಪಟ್ಟಿದ್ದೇವೆ ಎಂಬ ವಿಷಯವನ್ನು ತಿಳಿಯದೆ ನಾವು ಈ ಲೋಕದ ಕಾರ್ಯಗಳಲ್ಲಿ ಈ ಕತ್ತಲಿಗೆ ಸಂಬಂಧಪಟ್ಟ ಒಬ್ಬರಾಗಿದ್ದೇವೆ. ಹಾಲೆಲೂಯ. ಹೇಗೆ ಸಂಸೋನನ ವಿಷಯದಲ್ಲಿ ನೋಡುವಾಗ, ಸಂಸೋನನು ತಾಯಿಯ ಗರ್ಭದಲ್ಲಿರುವಾಗಲೇ ಇನ್ನೂ ಪಿಂಡವಾಗಲೇ ಕರೆಯಲ್ಪಟ್ಟವನು. ಆತನು ತಾನು ಯಾರು, ಯಾವುದಕ್ಕಾಗಿ ಕರೆಯಲ್ಪಟ್ಟನು ತಿಳಿದವನು. ಆದರೆ ಯಾವುದೋ ಒಂದು ಲೋಕದ ಕಾರ್ಯ ಅವನಲ್ಲಿ ಬಂದಾಗ ತನ್ನ ಕಣ್ಣುಗಳನ್ನು ಕುರುಡಾಗಿ ನಾನು ಯಾಕೆ ಕರೆಯಲ್ಪಟ್ಟಿದ್ದೇನೆ, ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ ಎಂಬ ಆ ತಿಳುವಳಿಕೆ ಇಲ್ಲದ ಹಾಗೆ ತನ್ನನ್ನು ತಾನು ನಶಿಸಿಕೊಂಡು ಹೋಗ್ತಾನೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ನಾವು ಹಾಗೆ ಯಾವುದೋ ಒಂದು ಕಾರ್ಯಗಳಿಗೆ, ಬೇಡವಾದ ಕಾರ್ಯಗಳಿಗೆ ನಮ್ಮ ಸ್ಥಳ ಕೊಟ್ಟು ನಮ್ಮ ಜೀವಿತದಲ್ಲಿ ನಮ್ಮ ಸ್ವಾರ್ಥ ಇರಬಹುದು, ನಮ್ಮ ಕೆಲಸದಲ್ಲಿ, ನಮ್ಮ ಸ್ನೇಹಿತರ ವಿಷಯದಲ್ಲಿ, ಯಾವುದೋ ಒಂದು ಕಾರ್ಯದಲ್ಲಿ ತಪ್ಪಾದ ಈ ಕತ್ತಲಿಗೆ ಸಂಬಂಧಪಟ್ಟದ್ದನ್ನು ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ನಾವು ಈ ಲೋಕಕ್ಕೆ ಬೆಳಕು ಕೊಡದೆ ನಾವು ಇನ್ನೂ ಆ ಲೋಕದಲ್ಲಿ ಒಬ್ಬರಾಗಿ ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯ. ಈ ದೀಪ ಉರಿಯಲಿಕ್ಕೆ ಬೇಕಾದದ್ದು ಒಂದಿದೆ. ಏನು ಗೊತ್ತಾ? ಈ ದೀಪ ಉರಿಯಕ್ಕೆ ಏನು ಬೇಕು? ಹಲ್ಲೆಲೂಯ. ನಾವು ಸಣ್ಣ ವಯಸ್ಸಿರುವಾಗ ಹಳೆ ಚರ್ಚಲ್ಲಿ ನಮ್ಮ ಅಜ್ಜಿ ಕರೆಂಟ್ ಹೋದಾಗ ದೀಪಕ್ಕೆ ಸೀಮೆಣ್ಣೆ ಹಾಕಿ ಹಚ್ತಾ ಇದ್ರು. ಇವಾಗ ನೀವು 2K ಕಿಡ್ಸ್ ಹೆಂಗೆ ಗೊತ್ತಾ, ಇವಾಗ ಒಂದು ಬ್ಯಾಟ್ರಿ ಇದೆ ಅನ್ಕೊಳ್ರಿ, ಅದು ಚಾರ್ಜ್ ಕಮ್ಮಿ ಆಯ್ತಂದ್ರೆ ಮತ್ತೆ ಬೆಳಕು ಕಮ್ಮಿ ಆದಾಗ ನಾವೇನು ಮಾಡ್ತೀವಿ? ಚಾರ್ಜ್ ಆಗ್ತೀವಿ. ಅದೇ ಥರ ಈ ಬೆಳಕು, ನಮ್ಮಲ್ಲಿರೋ ಬೆಳಕು ಇನ್ನೂ ಪ್ರಕಾಶವಾಗಿ ಉರಿಬೇಕು ಅಂದರೆ ಅಲ್ಲೊಂದು ಚಾರ್ಜ್ ಬೇಕು. ಹಲ್ಲೆಲೂಯ. ಅದಕ್ಕೆ ಬೇಕಾದದ್ದು ಒಂದು ಎಣ್ಣೆ ಬೇಕು. ಈ ದೀಪಕ್ಕೆ ಬೇಕಾದ ಒಂದು ಎಣ್ಣೆ ಬೇಕು. ಹಲ್ಲೆಲೂಯ. ಈ ದೀಪಕ್ಕೆ ಬೇಕಾದ ಎಣ್ಣೆ ಪ್ರಾರ್ಥನೆ. ಹಲ್ಲೆಲೂಯ. ಓದಿಕೊಳ್ಳೋಣ. ಈ ದೀಪದಲ್ಲಿ ಎಣ್ಣೆ ಎಷ್ಟು ಬಹಳ ಮುಖ್ಯ. ಈ ಎಣ್ಣೆ ಇಲ್ಲದೆ ಹೋದರೆ ನಾವೇನಾಗ್ತೇವೆ ಎಂಬುದಾಗಿ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ ಗ್ರಂಥ 25ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನವರೆಗೆ ನಾವು ಓದಿಕೊಳ್ಳುವ. ನಾವೆಲ್ಲ ಕೇಳಲ್ಪಟ್ಟವರೇ, ಓದಲ್ಪಟ್ಟವರೇ. ಆದರೂ ನಾನು ಸಣ್ಣ ವಿಷಯವಾಗಿ ನಾನು ನಿಮಗೆ ಈ ಒಂದು ಎಣ್ಣೆಯ ವಿಚಾರವಾಗಿ ನಾನು ನಿಮಗೆ ಒಂದು ಆಧಾರವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ 10 ಕನ್ಯೆಯರ ಬಗ್ಗೆ ನಾವು ಓದ್ತೇವೆ. ಅವರ ದೀಪದಲ್ಲಿ ಎಣ್ಣೆ ಎಷ್ಟು ಮುಖ್ಯ ಎಂಬುದಾಗಿ ನಾವು ಈ ವಾಕ್ಯದ ಮುಖಾಂತರವಾಗಿ ದೇವರು ನಮ್ಮನ್ನು ತಿಳಿಸ್ತಾನೆ. ಈ ಪ್ರಾರ್ಥನೆ ಎಂಬ ದೀಪ ನಮ್ಮ ಜೀವಿತದಲ್ಲಿ, ಈ ಪ್ರಾರ್ಥನೆ ಎಂಬ ಎಣ್ಣೆ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ಈ 10 ಕನ್ಯೆಯರಲ್ಲಿ 5 ಕನ್ಯೆಯರು ಬುದ್ಧಿ ಉಳ್ಳವರು, ಇನ್ನು 5 ಕನ್ಯೆಯರು ಬುದ್ಧಿ ಇಲ್ಲದವರು. ಮೊದಲಿಂಗನು ಬರುವುದನ್ನು ತಿಳಿದುಕೊಂಡು ತಮ್ಮ ದೀಪದ ಜೊತೆಗೆ ತಮ್ಮ ಎಣ್ಣೆಯನ್ನು ಸಿದ್ಧ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾರೆ. ಆದರೆ ಇನ್ನೂ 5
ಬುದ್ಧಿ ಇಲ್ಲದ ಕನ್ಯೆಯರು ತಮ್ಮ ದೀಪಕ್ಕೆ ಬೇಕಾದ ಆ ಎಣ್ಣೆಯನ್ನು ತೆಗೆದುಕೊಂಡು ಹೋಗದೆ ತಮ್ಮ ಆ ಮೊದಲಿಂಗನ ಸಂಗಡ ಎತ್ತಲ್ಪಡದೇ ಇರುವುದಕ್ಕೆ ಒಂದು ಕಾರಣವಾಗಿರ್ತದೆ. ಹಾಲೆಲೂಯ. ದೇವರು ನಮ್ಮನ್ನು ಪ್ರಾರ್ಥಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ. ಈ ಬೆಳಕು ಎಷ್ಟು ಮುಖ್ಯ ಅಂದರೆ, ಈ ಪ್ರಾರ್ಥನೆ ಎಷ್ಟು ಮುಖ್ಯ ಅಂದರೆ, ದೇವರು ನಮಗೆ ಒಂದು ಬೆಳಕಾಗಿರಲು ಕಾರಣ ಈ ಒಂದು ಪ್ರಾರ್ಥನೆ. ಹಲ್ಲೆಲೂಯಾ. ಈ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದರೆ ಈ ಬೆಳಕು ನಾವು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅನೇಕರನ್ನ ಕತ್ತಲಿಂದ ಬೆಳಕಿಗೆ ಕರೆಯಲು ಸಾಧ್ಯವಾಗೋದಿಲ್ಲ. ಅನೇಕರ ರೋಗಗಳನ್ನು ವಾಸಿ ಮಾಡಲು ಸಾಧ್ಯವಾಗುವುದಿಲ್ಲ. ನಾವು ಏನೇ ಮಾಡಬೇಕಂದರೂ ಈ ಎಣ್ಣೆ ಬಹಳ ಮುಖ್ಯ. ಈ ಪ್ರಾರ್ಥನೆ ಎಂಬ ಎಣ್ಣೆ ಬಹಳ ಮುಖ್ಯ. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, 5 ಬುದ್ಧಿ ಇಲ್ಲದ ಕನ್ಯೆಯರು ಕೈ ಬಿಡಲ್ಪಡ್ತಾರೆ. ಹಲ್ಲೆಲೂಯಾ. ಆದರೆ ನನ್ನ ಒಂದು ಪ್ರಶ್ನೆ, ಅವತ್ತು ಆ 10 ಮಂದಿ ಕನ್ಯೆಯರಿಗೆ ಗೊತ್ತಿತ್ತು, ಮೊದಲಿಂಗನು ಬರ್ತಾನೆ, ನಮ್ಮ ದೀವಟಿಗೆಗಳು ಯಾವಾಗಲೂ ಉರಿತಾ ಇರಬೇಕು, ದೀಪ ಉರಿತಾ ಇರಬೇಕು, ಆತನು ಬಂದರೆ ನಾವು ಕರೆದುಕೊಂಡು ಹೋಗ್ತೇವೆ. ಅದರಲ್ಲೂ 5 ಮಂದಿ ಕನ್ಯೆಯರು ಕೈ ಬಿಡಲ್ಪಡ್ತೇವೆ. ಆದರೆ ಈ ವಾಕ್ಯದಲ್ಲಿ ನಾವು ಲಾಸ್ಟಲ್ಲಿ ನೋಡ್ತೇವೆ, ನಾನು ಕಳ್ಳನ ಬರುವ ಹಾಗೆ ಬರ್ತೇನೆ, ನಾವು ಬರುವುದು ನಿಮಗೆ ತಿಳಿದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ನಮಗೆ ದೇವರ ಆತ್ಮನ ಎಚ್ಚರಿಸ್ತಿರೋದು ಏನಂದರೆ, ಆತನು ಕಳ್ಳನು ಬರುವ ಹಾಗೆ ಬರ್ತಾನೆ, ನಮ್ಮ ದೀವಟಿಗೆಗಳು ಉರಿತಾ ಇರಲಿ, ನಮ್ಮ ಪ್ರಾರ್ಥನೆ ಎಂಬ ಎಣ್ಣೆ ಅದಕ್ಕೆ ಸುರಿಯಲ್ಪಡಬೇಕು ಅಂತ. ಹಲ್ಲೆಲೂಯಾ. ಕೆಲವೊಬ್ರಿಗೆ ನಿದ್ದೆ ಬರ್ತಾ ಇದೆ. ಹಲ್ಲೆಲೂಯಾ. ನನ್ನದೊಂದು ಪ್ರಶ್ನೆ ಉಂಟು, ತಪ್ಪಿದ್ರೆ ಶ್ರಮಿಸ್ಬೇಕು. 7 ಗಂಟೆಗೆ ಯೌವನಸ್ಥರ ಕೂಟ ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿದೆ, ಆದರೆ ನಾವು ಬರುವುದು 7:20, ಪ್ರಾರಂಭವಾಗೋದು 7:20. ಹಲ್ಲೆಲೂಯಾ. ನನ್ನದೊಂದು 1 ಬಾರಿ ನನಗೆ ಕ್ಷಮಿಸ್ಬೇಕು. ಆದರೆ ಏನಂದರೆ, ಒಂದು ವೇಳೆ ಅವತ್ತು ಆ ಕನ್ಯರಿಗೆ ಗೊತ್ತಿದ್ದರೂ 5 ಮಂದಿ ಕನ್ಯರು ಕೈ ಬಿಡಲ್ಪಡ್ತಾರೆ. ನಮ್ಮದೊಂದು ಪ್ರಶ್ನೆ, ದೇವರು ಒಂದು ವೇಳೆ ಈ ಒಂದು ಯೌವನಸ್ಥರ ಕೂಟದ ಮಧ್ಯದಲ್ಲಿ 7:05 ಬರುವುದಾದರೆ ಎಷ್ಟು ಮಂದಿ ನಾವು ಎತ್ತಲ್ಪಡ್ತೇವೆ, ಎಷ್ಟು ಮಂದಿ ಕೈ ಬಿಡಲ್ಪಡ್ತೇವೆ, ಎಷ್ಟು ಮಂದಿ ಆ ಬುದ್ಧಿ ಉಳ್ಳ ಕನ್ಯೆಯರಲ್ಲಾಗಿ ಒಬ್ಬರಾಗಿರ್ತೇವೆ, ಬುದ್ಧಿ ಇಲ್ಲದಂಥ ಕನ್ಯೆಯರಲ್ಲಿ ಒಬ್ಬರಾಗಿರ್ತೇವೆ. ಮತ್ತೊಂದು ಸರಿ ಹೇಳ್ತೇನೆ, 10 ಸಲ ನಾನು ಕ್ಷಮಿಸ್ಬಿಟ್ರಿ. ಆದರೆ ಅಧಿಕಾರ ಇಲ್ಲ ದೇವನು. ಆದರೆ ದೇವರ ಆತ್ಮನು ಯಾಕೋ ಒಂದು ಈ ಮಾತು ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಿದ್ದೇನೆ, ಕ್ಷಮಿಸ್ಬೇಕು. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಬಹು ಮುಖ್ಯ. ಹಲ್ಲೆಲೂಯಾ. ನಮ್ಮ ದೀಪಕ್ಕೆ ಬೇಕಾದಂಥ ಎಣ್ಣೆ ಪ್ರಾರ್ಥನೆ. ಹಲ್ಲೆಲೂಯಾ. ಎಷ್ಟೋ ಜನ ಅಳಿದು ಹೋಗ್ತಿದ್ದಾರೆ, ಎಷ್ಟೋ ಜನ ರೋಗದಲ್ಲಿ, ಕಣ್ಣೀರಲ್ಲಿ, ಅವಮಾನದಲ್ಲಿ ಇದ್ದಾರೆ. ಅಂಥವರಿಗಾಗಿ ನಮ್ಮ ಪ್ರಾರ್ಥನೆ ಬಹು ಮುಖ್ಯವಾಗಿದೆ. ಹಲ್ಲೆಲೂಯಾ. ಪ್ರಾರ್ಥಿಸಲು ನಾನಿರುವೆನು, ಹುಡುಕಿನಲ್ಲಿ ನಾನಿಲ್ಲುವೆನು. ಪ್ರಾರ್ಥಿಸಲು ನಾನಿರುವೆನು, ಹುಡುಕಿನಲ್ಲಿ ನಾನಿಲ್ಲು. ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ, ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ರಾತ್ರಿಯ ಒಂದೊಂದು ಜಾವದಲ್ಲಿ ನನ್ನ ಕರಗಳ ಎತ್ತಿ ಎತ್ತಿ ಪ್ರಾರ್ಥಿಸುವೆ. ಹಸಿವೆಯಿಂದ ನರಳುವ ಜನರ ರಕ್ಷಿಸು ನನ್ನೇಸೆಯ. ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ, ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ಹಲ್ಲೆಲೂಯಾ. ಹೀಗೆ ರಾಗವನ್ನೇ ನಾವು ಇನ್ನೂ ಆಡುತ್ತಾ ಇದ್ದೇವೆ, ಆದರೆ ಈ ರಾಗದಲ್ಲಿ ಇರುವಂಥ ನಿಜವಾದ ಅರ್ಥ ನಮ್ಮ ಜೀವಿತದಲ್ಲಿ ಇನ್ನೂ ಇಲ್ಲ.
ಹಲ್ಲೆಲೂಯಾ. ಅದಕ್ಕೆ ದೇವರ ಆತ್ಮನ ಎಚ್ಚರಿಸುತ್ತಿದ್ದಾನೆ, ನಿಮ್ಮ ದೀವಟ್ಟಿಗೆಗಳು ಉರಿಯುತ್ತಾ ಇರಲಿ. ನಿಮ್ಮ ದೀವಟ್ಟಿಗೆ ಬೇಕಾದ ಆ ಎಣ್ಣೆಯನ್ನು ಇವಾಗಲೇ ಸಿದ್ಧ ಮಾಡಿಕೊಂಡರೆ ಮೊದಲಿಂಗನು ಬರುವಾಗ ನಾವು ಎತ್ತಲ್ಪಡ್ತೇವೆ. ಇಲ್ಲವಾದರೆ 10 ಮಂದಿಯಲ್ಲಿ 5 ಬುದ್ಧಿ ಇಲ್ಲದಂಥ ಕನ್ಯೆಯರಲ್ಲಿ ನಾವು ಒಬ್ಬರಾಗಿ ಕಾಣಲ್ಪಡ್ತೇವೆ. ನಮ್ಮನ್ನು ಗಮನಿಸ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನನ್ನನ್ನು ಗಮನಿಸ್ತಿರುವಂಥ ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನಿಮ್ಮ ದೀವಟ್ಟಿಗೆಗಳು ಉರಿಯುತ್ತಾ ಇರಲಿ. ಅದಕ್ಕೆ ಬೇಕಾದ ಎಣ್ಣೆಯನ್ನು ನಿಮ್ಮಲ್ಲಿ ನೀವೇ ಸಿದ್ಧ ಮಾಡಿಕೊಂಡರೆ ದೇವರ ಆತ್ಮನು ಬರುವಾಗ ನಾವು ಎತ್ತಲ್ಪಡ್ತೇವೆ. ಹಲ್ಲೆಲೂಯಾ. ನನ್ನದೊಂದು ಈ ಪ್ರಾರ್ಥನೆ ಮನವಿ ಹೊಂದಿದೆ. ಏನು ಗೊತ್ತಾ, ಈ ಸೋಷಿಯಲ್ ಮೀಡಿಯಾ ಯಾರ್ಯಾರು ಯೂಸ್ ಮಾಡ್ತೀರಾ? ಹಲ್ಲೆಲೂಯಾ. ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತೀನಿ. ಅದರಲ್ಲಿ ನೋಡಿದ್ರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ನಾವು ಮಾತಾಡೋದೇ ಬೇಡ, ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಅದು ಬರುತ್ತೆ ಅಲ್ವಾ? ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿಕೊಂಡು ಅನೇಕ ಯೌವನಸ್ಥರು ಅದರಲ್ಲಿ ಹೊರಬರೋದಕ್ಕಾಗದೆ ತಮ್ಮನ್ನು ತಾವು ಕತ್ತಲಲ್ಲೇ ಇಟ್ಟುಕೊಂಡಿದ್ದಾರೆ. ತಾವು ಏನು ಮಾಡಬೇಕು, ಯಾಕೆ ಕರೆಯಲ್ಪಟ್ಟಿದ್ದೇವೆ ಎಂಬ ಎಂದು ತಿಳಿಯದಂತೆ ಆ ಕತ್ತಲಲ್ಲೇ ಮುಳುಗಿದ್ದಾರೆ. ನಮ್ಮ ಸ್ಟೇಟಸ್ ಎಲ್ಲ ಮುಂಚೆ ಅಕ್ಕವ್ರು ನೋಡಿರ್ತಾರೆ ನಾನು ಹೇಗೆ ಹಾಕಿದ್ದೆ ಅಂತ ಅಲ್ವಾ? ಹಾಗೆ ನಮ್ಗೆ ಸಂಬಂಧಪಟ್ಟದ್ದು ಒಬ್ರ ಹತ್ರ ಮಾತಾಡಿದ್ರೆ ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ ರೀಲ್ಸ್ಗಳು ತಂದು ಬಿಡ್ತದೆ. ಹಲ್ಲೆಲೂಯಾ. ನಾವು ನಾರ್ಮಲ್ ಆಗಿ ಅದನ್ನು ಸ್ಕ್ರೋಲ್ ಮಾಡ್ತೇವೆ, ಲೈಕ್ ಮಾಡ್ತೇವೆ. ಆದರೆ ಈ ವಿಷಯದಲ್ಲಿ ಗಮನವಾಗಿಟ್ಟು ನೋಡುವಾಗ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಯಾರೋ ಒಬ್ಬರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದರಿಂದ ಅನೇಕ ಯೌವನಸ್ಥರು ಈ ಬೆಳಕಿಗೂ ಕತ್ತಲಿಗೂ ವ್ಯತ್ಯಾಸ ತಿಳಿಯದೆ ಆ ಕತ್ತಲಲ್ಲೇ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂಥವ್ರಿಗಾಗಿ ನಮ್ಮ ಪ್ರಾರ್ಥನೆ ಬಹಳ ಮುಖ್ಯ. ಇವಾಗ ಒಂದು ಫೋಟೋ ಎಡಿಟ್ ಮಾಡ್ತಾರೆ ಗೊತ್ತಾ, ಇವಾಗೆಲ್ಲ ರೀಸೆಂಟಾಗಿ ಈ AI ಬಂದು ಅನೇಕರ ಕೆಲಸ ಮಾತ್ರ ತಗೊಂಡಿಲ್ಲ, ಅನೇಕ ಹೆಣ್ಣು ಮಕ್ಕಳ ಪ್ರಾಣವನ್ನು ತೆಗೆದುಕೊಂಡಿದೆ. ನಮಗೆ ಗೊತ್ತಿರೋದು 1-2 ವಿಷಯ ಮಾತ್ರವೇ, ಆದರೆ ಅನೇಕ ಹೆಣ್ಣು ಮಕ್ಕಳ ಪ್ರಾಣಗಳು ಈ AI ಮೂಲಕ ತೆಗೆಯಲ್ಪಟ್ಟಿದೆ. ಅಲ್ಲಿ ಮರೆಯಾಗಿರುವಂಥದ್ದು ಬಹಳವಾಗಿದೆ. ಅಂಥ ಮರೆಯಾಗಿರುವುದನ್ನು ಹೊರತರುವುದಕ್ಕೆ ನಮ್ಮಲ್ಲಿ ಇರುವಂಥ ಆ ದೀಪ ಉರಿಯಬೇಕು. ನಮ್ಮಲ್ಲಿ ಆ ಉರಿಯಬೇಕಂದರೆ ನಮ್ಮ ಪ್ರಾರ್ಥನೆ ಎಂಬ ಎಣ್ಣೆ ಬಹಳ ಮುಖ್ಯ. ಹಲ್ಲೆಲೂಯಾ. ಸಮಯ ಆಯಿತು. 1 ನಿಮಿಷ ಈ ಪ್ರಾರ್ಥನೆ, ಈ ದೀಪ ನಾವು ಎಲ್ಲಿ ಉರಿಯಲು ಬಿಟ್ಟಿದ್ದೇವೆ, ಎಲ್ಲಿ ನಾವು ತಪ್ಪಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ದೇವರ ಬಳಿಗೆ ಕೇಳುವುದಾದರೆ ದೇವರು ಈ ದೀಪವನ್ನು ಉರಿಯಲಿಕ್ಕೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. 1 ನಿಮಿಷ ದೀಪಕ್ಕೆ ಬೇಕಾದ ಎಣ್ಣೆಯನ್ನು ದೇವರು ನಮಗೆ ಕೊಡುವಂತೆ 1 ನಿಮಿಷ ನಾವು ಎದ್ದು ನಿಂತು ದೇವರನ್ನು ಪ್ರಾರ್ಥಿಸೋಣ. ಉರಿಯುತ್ತಲೇ ಇರುವೆ ಎಂದೆಂದು ನಿನಗಾಗಿ, ನನ್ನ ಜೀವ ಇರೋ ತನಕ ಉರಿಯುತ್ತಲೇ ಇರುವೆ. ಹಲ್ಲೆಲೂಯಾ. ಯಾರ್ಯಾರೆಲ್ಲ ಈ ದೀಪ ಬೇಕು, ಈ ಎಣ್ಣೆ ಬೇಕು ಎಂದು ಬೇಡ್ಕೊಳ್ತಿರೋ ಅವರ ಮೇಲೆಲ್ಲ ದೀಪವು, ಆ ದೇವರು ಆ ದೀಪಕ್ಕೆ ಬೇಕಾದ ಎಣ್ಣೆಯನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ಸೇವಕರಿಗೆ ಕೃತಜ್ಞತೆ ಸಲ್ಲಿಸೋಣಾಗುತ್ತೆ.